ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಜೂನ್ 19 ಮತ್ತು 20ನೇ ತಾರೀಕಿನ 2026ನೇ ಇಸ್ವಿಯ ಕರೆಂಟ್ ಅಫೇರ್ಸ್ ಬಗ್ಗೆ ನೋಡೋದ ಮತ್ತು ಹಲವು ಪ್ರಶ್ನೆಗಳನ್ನು ನೋಡೋದ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ದ್ರೋಣಾಚಾರ್ಯ ಪ್ರಶಸ್ತಿ ಪಡೆದ ಮತ್ತು ಮನು ಬಕಾರ್ರಂತಹ ಒಲಿಂಪಿಕ್ ಪದಕ ವಿಜೇತರಿಗೆ ತರಬೇತಿ ನೀಡಿದ ಪ್ರಸಿದ್ಧ ಶೂಟಿಂಗ್ ಕೋಚ್ ಯಾರು? ಆಪ್ಷನ್ ಎ ಸಮರೇಶ್ ಜಂಗ್, ಆಪ್ಷನ್ ಬಿ ರೋನಕ್ ಪಂಡಿತ್, ಆಪ್ಷನ್ ಸಿ ಜಸ್ಪಾಲ್ ರಾಣಾ, ಆಪ್ಷನ್ ಡಿ ದೀಪಾಲಿ ದೇಶಪಾಂಡೆ. ಇಮೇಜ್ ಇಲ್ಲೇ ಇದೆ ನೋಡಿ. ಯಾರು ಮನು ಭಾಕರ್ರಂತಹ ಒಲಿಂಪಿಕ್ ಪದಕ ವಿಜೇತರಿಗೆ ತರಬೇತಿ ನೀಡಿದ ಪ್ರಸಿದ್ಧ ಶೂಟಿಂಗ್ ಕೋಚ್ ಯಾರು ಅಂತ ಅಂದ್ರೆ ಜಸ್ಪಾಲ್ ರಾಣಾ ಅವರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜಸ್ಪಾಲ್ ರಾಣಾ ಅವರು ದ್ರೋಣಾಚಾರ್ಯ ಪ್ರಶಸ್ತಿ ಪಡೆದ ಮತ್ತೆ ಮನು ಭಾಕರ್ರಂತಹ ಒಲಿಂಪಿಕ್ ಪದಕ ಪಡೆದ ವಿಜೇತರಿಗೆ ತರಬೇತಿ ನೀಡಿದ ಪ್ರಸಿದ್ಧ ಶೂಟಿಂಗ್ ಕೋಚ್ ಇವರು ಆಗಿದ್ದಾರೆ. ಈ ಕೋಚ್ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ಜಸ್ಪಾಲ್ ರಾಣಾ ದ್ರೋಣಾಚಾರ್ಯ ಪ್ರಶಸ್ತಿ 2026 ಪ್ರಶಸ್ತಿ ಬಂದು ದ್ರೋಣಾಚಾರ್ಯ ಪ್ರಶಸ್ತಿ ಕ್ರೀಡಾ ತರಬೇತಿಯಲ್ಲಿ ಶ್ರೇಷ್ಠತೆಗಾಗಿ ಭಾರತ ಸರ್ಕಾರದ ಅತ್ಯುನ್ನತ ಗೌರವ ನೀಡಿದೆ. ಯಾವ ಕ್ಷೇತ್ರದಲ್ಲಿ ಅಂದ್ರೆ ಶೂಟಿಂಗ್ ಅಥವಾ ಪಿಸ್ತೂಲು, ಹೈ ಪರ್ಫಾರ್ಮೆನ್ಸ್ ಕೋಚ್ನಲ್ಲಿ. ಪ್ರಮುಖ ಸಾಧನೆ, ಮನು ಭಾಕರ್ಗೆ 2024ರಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 2 ಪದಕ ಗೆಲ್ಲಲು ಮಾರ್ಗದರ್ಶನ ನೀಡಿದ್ದಾರೆ. ಆಮೇಲಿಂದ ಸೌರಭ್ ಚೌಧರಿ, ಅನೀಶ್ ಬನವಾಲ್ರಂತಹ ವಿಶ್ವ ದರ್ಜೆಯ ಶೂಟರ್ಗಳನ್ನು ರೂಪಿಸಿದ್ದಾರೆ ಇವರು. NRAI ಹುದ್ದೆ ಅಂದ್ರೆ ರಾಷ್ಟ್ರೀಯ ರೈಫಲ್ ಸಂಘದ ಪಿಸ್ತೂಲ್ ವಿಭಾಗದ ಹೈ ಪರ್ಫಾರ್ಮೆನ್ಸ್ ಕೋಚ್ ಆಗಿ ಮತ್ತೆ ಪುನಃ ನೇಮಕಗೊಂಡಿದ್ದಾರೆ. ಇವರ ಹಿನ್ನೆಲೆ ಅಂತ ನೋಡೋದಾದ್ರೆ, ಬಹು ಏಷ್ಯನ್ ಗೇಮ್ಸ್ ಚಿನ್ನದ ಪದಕ ವಿಜೇತ ಶೂಟರ್, ಭಾರತೀಯ ಶೂಟಿಂಗ್ನ ದಂತಕಥೆ ಎಂದೇ ಖ್ಯಾತಿ ಪಡೆದಿದ್ದಾರೆ ಇವರು. ಇನ್ನು ಇವರ ವಿಶೇಷತೆ ಅಂತ ನೋಡೋದಾದ್ರೆ, 2019ರಲ್ಲಿ ಶಿಫಾರಸು ಮಾಡಲಾಗಿತ್ತು, ಆದರೆ ತಿರಸ್ಕೃತಗೊಂಡಿತು. ಕೊನೆಗೆ ದ್ರೋಣಾಚಾರ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇನ್ನು ದುಃಖದ ಸುದ್ದಿ ಏನೆಂದರೆ, 11 ಜೂನ್ 2026ರಂದು 49ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಇವರು ನಿಧನರಾಗಿದ್ದಾರೆ. ಈಗಿನ ಜೂನ್ ತಿಂಗಳಲ್ಲಿ ಇವರು ನಿಧನ ಆಗಿದ್ದಾರೆ. ಇನ್ನು ಗೌರವ, ವಾರಣಾಸಿಯಲ್ಲಿ ಪೂರ್ಣ ರಾಜ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಇನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಉತ್ತರಾಖಂಡ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಶ್ರದ್ಧಾಂಜಲಿ ಕೂಡ ಸಲ್ಲಿಸಿದ್ದಾರೆ. ಇನ್ನು ಕ್ವಶನ್ ನಿಮಗೆ ಹೇಗೆ ಕೇಳ್ಬೋದು ಅಂದ್ರೆ, ಇತ್ತೀಚೆಗೆ ನಿಧನರಾದ ಕೋಚ್ ಯಾರು, ಶೂಟಿಂಗ್ ತರಬೇತಿ ಕೋಚ್ ನಿಧನರಾಗಿದ್ದಾರೆ ಯಾರು ಅಂತ ಕೇಳ್ಬೋದು. ಇದೆಲ್ಲ ದ್ರೋಣಾಚಾರ್ಯ ಪ್ರಶಸ್ತಿ ಗೆದ್ದ ಇತ್ತೀಚೆಗೆ ಶೂಟಿಂಗ್ ಕೋಚ್ ಒಬ್ಬರು ನಿಧನರಾಗಿದ್ದ ಯಾರು ಅಂತಾನು ಕೇಳ್ಬೋದು ಕ್ವಶನ್ಸ್ಗಳನ್ನ. ಈ ತರ ಟ್ವಿಸ್ಟ್ ಮಾಡಿ ಕೂಡ ಈ ಸತಿ ಎಕ್ಸಾಮ್ಸ್ಗಳಿಗೆ ಕೇಳ್ಬೋದು. ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಎರಡನೇ ಪ್ರಶ್ನೆ, 2026ರ ಗ್ಲೋಬಲ್ ಚೆಸ್ ಲೀಗ್ನ 3ನೇ ಆವೃತ್ತಿಯ ಚಾಂಪಿಯನ್ ಆದ ತಂಡ ಯಾವುದು? ಆಪ್ಷನ್ ಎ ತ್ರಿವೇಣಿ ಕಾಂಟಿನೆಂಟಲ್ ಕಿಂಗ್ಸ್, ಆಪ್ಷನ್ ಬಿ PBG ಅಲಾಸ್ಕಾ ನೈಟ್ಸ್, ಆಪ್ಷನ್ ಸಿ ಆಲ್ಪೈನ್ SG ಪೈಪ್ಸ್, ಆಪ್ಷನ್ ಡಿ ಗಂಗಾ ಗ್ರ್ಯಾಂಡ್ ಮಾಸ್ಟರ್ಸ್. ಯಾರು ಅಂದ್ರೆ ಆಲ್ಪೈನ್ SG ಪೈಪರ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾರು 2025ರ ಗ್ಲೋಬಲ್ ಚೆಸ್ ಲೀಗ್ನ 3ನೇ ಆವೃತ್ತಿಯಲ್ಲಿ ಚಾಂಪಿಯನ್ಸ್ ಆದ ತಂಡ ಯಾವುದು ಅಂತ ಅಂದ್ರೆ ಆಲ್ಪೈನ್ SG ಪೈಪರ್ಸ್ ಅವರು ವಿಜೇತರಾಗಿದ್ದಾರೆ, ಚಾಂಪಿಯನ್ಸ್ ಆಗಿದ್ದಾರೆ. ಇನ್ನು ಗ್ಲೋಬಲ್ ಚೆಸ್ ಲೀಗ್ 2025 ಪ್ರಚಲಿತ ವಿದ್ಯಮಾನ ಅಂತ ನೋಡೋದಾದ್ರೆ, ಇದು ಆವೃತ್ತಿ 3ನೇ ಆವೃತ್ತಿಯಾಗಿದೆ. ಇನ್ನು ಚಾಂಪಿಯನ್ಸ್ ಆಲ್ಪೈನ್ SG ಪೈಪರ್ಸ್ ಮೊದಲ ಬಾರಿಗೆ ಪ್ರಶಸ್ತಿ ಗೆದ್ದಿರೋದು ಇದು. ಫೈನಲ್ಸ್ SG ಪೈಪರ್ಸ್ ಅಲ್ಲಿ ಇವರು ಕೂಡ ಇದ್ರು. SG ಪೈಪರ್ಸ್ ಮತ್ತೆ ಆಲ್ಪೈನ್ A4 ಮತ್ತೆ 2 4.51 ಅಂತರದಿಂದ ತ್ರಿವೇಣಿ ಕಾಂಟಿನೆಂಟಲ್ ಕಿಂಗ್ಸ್ ತಂಡವನ್ನು ಸೋಲಿಸಿದೆ. ಯಾವ ತಂಡದ ಜೊತೆಗೆ ಸೋಲಾಗಿರೋದು ಅಂದ್ರೆ ತ್ರಿವೇಣಿ ತಂಡದೊಂದಿಗೆ ಸೋಲಾಗಿದೆ. ಇನ್ನು ಕಾಂಟಿನೆಂಟಲ್ ಕಿಂಗ್ಸ್ 2 ಬಾರಿ ಹಾಲಿ ಚಾಂಪಿಯನ್ ಆಗಿದ್ದೆ. ಸೀಸನ್ 1 ಮತ್ತು ಸೀಸನ್ 2 ನಲ್ಲಿ ಆಗಿದೆ. ಈ ಬಾರಿ ರನ್ನರ್ ಅಪ್ ಆಗಿದ್ದಾರೆ.
ಈ ಬಾರಿ 3ನೇ ಸತಿ ಇವರು ಆಲ್ಫೆನ್ಸ್ ಡಿ ಪೈಪರ್ಸ್ ಆಗಿದ್ದಾರೆ ಚಾಂಪಿಯನ್ಸ್ ಆಗಿ. ಇನ್ನು 3ನೇ ಸ್ಥಾನ ಪಿಜಿಬಿ ಆಲ್ಫಿನ್ಸ್ ನೈಟ್ಸ್ ಗಂಗಾ ಗ್ರ್ಯಾಂಡ್ ಮಾಸ್ಟರ್ಸ್ ತಂಡವನ್ನು ಟ್ರೈ ಬ್ರೇಕ್ನಲ್ಲಿ ಸೋಲಿಸಿತ್ತು. ಸ್ಥಳ ಫೈನಲ್ ಲಂಡನ್ನ ರಾಯಲ್ ಒಪೆರಾ ಹೌಸ್ನಲ್ಲಿ ನಡೆಯಿತು. ತಾರಾ ಆಟಗಾರರು ಫ್ಯಾಬಿಯಾನೋ ಕರುವಾನ, ಆರ್ ಪಾಂಗ್ನಾನಂದ, ಅನೀಶ್ ಗಿರಿ, ನೀನೋ ಬಾಟ್ಸಿಯಾಶ್ವಿಲಿ, ಲಿಯೋನ್ ಲುಕ್ ಮೆಂಡೋಂಕಾ ಎಸ್ಟಿ ಪೈಪರ್ಸ್ ಪರ ಆಡಿದ್ದಾರೆ. ಇನ್ನು ಪ್ಲೇಯರ್ ಆಫ್ ದ ಮ್ಯಾಚ್ ಅಂತ ಯಾರು ಅಂದ್ರೆ ಅನೀಶ್ ಗಿರಿ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಅಂತ ಅನ್ನಿಸ್ಕೊಂಡಿದ್ದಾರೆ. ವೇರಿ ವಿರುದ್ಧ 2 ಪಂದ್ಯ ಗೆದ್ದಿದ್ದಾರೆ. ಇನ್ನು ಇದ್ರ ವಿಶೇಷತೆ ನೋಡೋದಾದ್ರೆ ಎಸ್ಟಿ ಪೈಪರ್ಸ್ ಲೀಗ್ ಹಂತದ ದ್ವಿತೀಯಾರ್ಧದಲ್ಲಿ ಫಾರ್ಮ್ ಕಂಡುಕೊಂಡು ಫೈನಲ್ಸ್ಗೆ ಕೇವಲ 1 ಗೇಮ್ ಪಾಯಿಂಟ್ ಹೆಚ್ಚು ಪಡೆದು ಅರ್ಹತೆ ಪಡೆದಿದೆ. ಇನ್ನು ಮುಂದಿನ ಪ್ರಶ್ನೆ, ಜೂನ್ 2026ರಲ್ಲಿ ರಾಷ್ಟ್ರೀಯ ಭದ್ರತಾ ಮಂಡಳಿ ಸಚಿವಾಲಯ ಎನ್ಎಸ್ಸಿಎಸ್ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಎನ್ಎಸ್ಸಿಎಸ್ ಫುಲ್ ಫಾರ್ಮ್ ಆಗಿರುತ್ತೆ. ಎನ್ಎಸ್ಸಿಎಸ್ ಫುಲ್ ಫಾರ್ಮ್ ರಾಷ್ಟ್ರೀಯ ಭದ್ರತಾ ಮಂಡಳಿ ಸಚಿವಾಲಯ. ಮಿಲಿಟರಿ ಸಲಹೆಗಾಗಿ ನೇಮಕಗೊಂಡವರು ಯಾರು? ಆಪ್ಷನ್ ಎ ಜನರಲ್ ಎನ್.ಎಸ್. ರಾಜಸುಬ್ರಹ್ಮಣಿ, ಆಪ್ಷನ್ ಬಿ ಲೆಫ್ಟಿನೆಂಟ್ ಜನರಲ್ ರಾಜೀವ್, ಆಪ್ಷನ್ ಸಿ ಜನರಲ್ ಅನಿಲ್ ಚೌಹಾಣ್, ಆಪ್ಷನ್ ಡಿ ಲೆಫ್ಟಿನೆಂಟ್ ಜನರಲ್ ಧೀರಜ್. ಸರಿಯಾದ ಉತ್ತರ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಕರೆಂಟ್ ಅಫೇರ್ಸ್ ಇವ್ರ ಬಗ್ಗೆ ನೋಡೋದಾದ್ರೆ ಪ್ರಮುಖ ವಿಷಯನ ತಿಳ್ಕೊಳ್ಳೋದಾದ್ರೆ ಹೊಸ ಮಿಲಿಟರಿ ಸಲಹೆಗಾರ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಟ್ ಅವರು ನೇಮಕ ಆಗಿರೋದು 13 ಜೂನ್ 2026ರಂದು ಘೋಷಣೆಯಾಗಿದೆ. ಶೀಘ್ರದಲ್ಲೇ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಇನ್ನು ಇದ್ರ ವಿಶೇಷತೆ ಎನ್ಎಸ್ಸಿಎಸ್ಗೆ ನೇಮಕಗೊಂಡ ಮೊದಲ ಸೇವೆಯಲ್ಲಿರುವ 3 ಸ್ಟಾರ್ ಜನರಲ್ ಅಧಿಕಾರಿ ಇವರು. ಇನ್ನು ಹಾಲಿ ಹುದ್ದೆ ಭಾರತೀಯ ಸೇನೆಯ ಉಪಮುಖ್ಯಸ್ಥರಾಗಿ ಇದ್ರು. ಇನ್ನು ಹಿಂದಿನ ಪಾತ್ರ ಅಂತ ನೋಡೋದಾದ್ರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಸೇನೆಯ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕ ಆಗಿ ಪ್ರಮುಖ ಪಾತ್ರ ವಹಿಸಿದ್ದರು. ಯಾರಿಗೆ ವರದಿ ಮಾಡುತ್ತಿತ್ತು ಅಂದ್ರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನೇತೃತ್ವದ ಎನ್ಎಸ್ಸಿಎಸ್ಗೆ. ಹಿಂದಿನ ಅಧಿಕಾರಿ ಜನರಲ್ ಎನ್.ಎಸ್. ರಾಜಸುಬ್ರಹ್ಮಣಿ. ಈಗ ಅವರು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿದ್ದಾರೆ, ಸಿಡಿಎಸ್ ಮುಖ್ಯಸ್ಥರಾಗಿದ್ದಾರೆ. ಯಾರು ಮುಂಚೆ ರಾಜೀವ್ ಅವರು ಲೆಫ್ಟಿನೆಂಟ್ ರಾಜೀವ್ ಘಾಯ್ ಇವಾಗ ಹೊಸ ಮಿಲಿಟರಿ ಸಲಹೆಗಾರ. ಬಟ್ ಇವರು ಮುಂಚೆ ಯಾರಿದ್ದಾರೆ ರಾಜ ಸುಬ್ರಹ್ಮಣ್ಯ ಅವರು, ಈಗ ಅವರು ಮುಖ್ಯಸ್ಥರಾಗಿ ಸಿಡಿಎಸ್ ಗೆ ಇದ್ದಾರೆ. ಹಿನ್ನೆಲೆ ಕುಮಾರ್ ಓನ್ ರೆಜಿಮೆಂಟ್ಗೆ 1989ರಲ್ಲಿ ಕಮಿಷನರ್ ಆಗಿದ್ರು. ಶ್ರೀನಗರ ಮೂಲದ 15 ಕೋರ್, ಅರುಣಾಚಲದ 56ನೇ ಪದಾತಿಗಳ ವಿಭಾಗದ ಕಮಾಂಡರ್ ಮಾಡಿದ್ದಾರೆ. ಅನುಭವ 36 ವರ್ಷಕ್ಕೂ ಅಧಿಕ ಸೇವೆ ಸಲ್ಲಿಸಿದ್ದಾರೆ. ಕೌಂಟರ್ ಎಮರ್ಜೆನ್ಸಿ, ಗಡಿ ನಿರ್ವಹಣೆ, ಉನ್ನತ ಪರ್ವತ ಯುದ್ಧದಲ್ಲಿ ಕೂಡ ಪರಿಣತಿ ಹೊಂದಿದ್ದಾರೆ. ಎನ್ಎಸ್ಸಿಎಸ್ ಮಿಲಿಟರಿ ವಿಂಗ್ಗೆ 2018ರಲ್ಲಿ ಪುನರುಜ್ಜೀವಗೊಂಡಿತು. ಈ ಹುದ್ದೆಯ ಸಶಸ್ತ್ರ ಪಡೆಗಳು ಮತ್ತು ರಾಷ್ಟ್ರೀಯ ಭದ್ರತಾ ನಿರ್ಧಾರ ವ್ಯವಸ್ಥೆಯ ನಡುವಿನ ಸೇತುವೆಯಾಗಿದ್ದಾರೆ. ಮುಂದಿನ ಪ್ರಶ್ನೆ, ಜೂನ್ 2026ರಲ್ಲಿ ಬಾಂಗ್ಲಾದೇಶಕ್ಕೆ ಭಾರತದ ಮುಂದಿನ ಹೈಕಮಿಷನರ್ ಆಗಿ ನೇಮಕಗೊಂಡವರು ಯಾರು? ಆಪ್ಷನ್ ಎ ಪ್ರಣಮ್ ವರ್ಮಾ, ಆಪ್ಷನ್ ಬಿ ವಿಕ್ರಮ್ ದೊರೈಸ್ವಾಮಿ, ಆಪ್ಷನ್ ಡಿ ದಿನೇಶ್ ತ್ರಿವೇಣಿ, ಆಪ್ಷನ್ ಡಿ ಹರ್ಷವರ್ಧನ್ ಶ್ರಿಂಗ್ಲಾ. ಸರಿಯಾದ ಉತ್ತರ ದಿನೇಶ್ ತ್ರಿವೇಣಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಿನೇಶ್ ತ್ರಿವೇಣಿ ಅವರು ಬಾಂಗ್ಲಾದೇಶಕ್ಕೆ ಭಾರತದ ಹೈಕಮಿಷನರ್ ಆಗಿ ನೇಮಕಗೊಂಡಿದ್ದಾರೆ. ಇವ್ರ ಬಗ್ಗೆ ಮುಖ್ಯ ಅಂಶಗಳು ಅಂತ ನೋಡೋದಾದ್ರೆ ಹೊಸ ಹೈಕಮಿಷನರ್ ದಿನೇಶ್ ತ್ರಿವೇಣಿ ಮಾಜಿ ಕೇಂದ್ರ ಸಚಿವರಾಗಿದ್ದರು. ಇನ್ನು ನೇಮಕ ಘೋಷಣೆಯಾಗಿದ್ದು 27 ಏಪ್ರಿಲ್ 2026ರಂದು ವಿದೇಶಾಂಗ ಸಚಿವಾಲಯವಾಗಿ ಘೋಷಿಸಿತು.
ಅಧಿಕಾರ ಸ್ವೀಕಾರ 25 ಜೂನ್ 2026ರಿಂದ ಅಧಿಕೃತವಾಗಿ ಅಧಿಕಾರ ವಹಿಸಿಕೊಂಡರು. ಹಿಂದಿನ ಹುದ್ದೆಗಳು ಮಾಜಿ ರೈಲ್ವೆ ಸಚಿವ ಮತ್ತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವರಾಗಿದ್ದರು ಮುಂಚೆ. ಇನ್ನು ಇದ್ರ ವಿಶೇಷತೆ 55 ವರ್ಷಗಳಲ್ಲಿ ಮೊದಲ ಬಾರಿಗೆ ರಾಜಕಾರಣಿಯನ್ನು ಬಾಂಗ್ಲಾದೇಶಕ್ಕೆ ಹೈಕಮಿಷನರ್ ಆಗಿ ನೇಮಿಸಲಾಗಿದೆ. ಸಾಮಾನ್ಯವಾಗಿ IFS ಅಧಿಕಾರಿಗಳನ್ನು ನೇಮಿಸುತ್ತಾರೆ, ಆದರೆ ಇದೇ ಮೊದಲನೇ ಸತಿ ರಾಜಕಾರಣಿನ ಹೈಕಮಿಷನರ್ ಆಗಿ ಬಾಂಗ್ಲಾದೇಶಕ್ಕೆ ನೇಮಿಸಿದ್ದಾರೆ. ಹಿಂದಿನ ಹೈಕಮಿಷನರ್ ಪ್ರಣಮ್ ವರ್ಮಾ ರವರು ಹಿಂದಿನ ಹೈಕಮಿಷನರ್ ಆಗಿದ್ದರು. ಈಗ ಬೆಲ್ಜಿಯಂ ಮತ್ತು EUಗೆ ಭಾರತದ ರಾಯಭಾರಿಯಾಗಿದ್ದಾರೆ. ಇವರ ವಯಸ್ಸು 75 ವರ್ಷ. ಬಾಂಗ್ಲಾದೇಶ ಪ್ರವೇಶ 13 ಜೂನ್ 2026ರಂದು ಬೇನಂಪೋಲ್ ಪೋರ್ಟ್ರೋಪೋಲ್ ಭೂ ಗಡಿ ಮೂಲಕ ರಸ್ತೆ ಮಾರ್ಗದಿಂದ ಆಗಮನವಾಗಿರುತ್ತೆ. ಉದ್ದೇಶ ಬಾಂಗ್ಲಾದೇಶದ ಹೊಸ BNP ಸರ್ಕಾರದ ಪ್ರಧಾನಿ ತಾರಿಕ್ ರೆಹಮಾನ್ ಆಡಳಿತದೊಂದಿಗೆ ದ್ವಿಪಕ್ಷೀಯ ಸಂಬಂಧಗಳನ್ನು ಮರುಹೊಂದಿಸುವುದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಆಪರೇಷನ್ ಮಿಲಾಪ್ ಕಾಣೆಯಾದವರನ್ನು ಪತ್ತೆ ಹಚ್ಚುವ ಅಭಿಯಾನವನ್ನು ಯಾವ ರಾಜ್ಯ ಪ್ರಾರಂಭಿಸಿತು? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಉತ್ತರ ಪ್ರದೇಶ. ಸರಿಯಾದ ಉತ್ತರ ಗುಜರಾತ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗುಜರಾತ್ ರಾಜ್ಯ ಆಪರೇಷನ್ ಮಿಲಾಪ್ ಅನ್ನೋ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಏನು ಕಾಣೆಯಾದವರನ್ನು ಪತ್ತೆ ಹಚ್ಚುವ ಅಭಿಯಾನ. ಈ ಅಭಿಯಾನದಲ್ಲಿ ಆಪರೇಷನ್ ಮಿಲಾಪ್ ಅನ್ನೋ ಅಭಿಯಾನದಲ್ಲಿ ಮೀನ್ಸ್ ಕಾಣೆಯಾಗಿರೋದು ಅಲ್ಲೇ ಸೆಂಟೆನ್ಸ್ ಅಲ್ಲೇ ಇದೆ. ಕಾಣೆಯಾದವರು ಪತ್ತೆ ಹಚ್ಚುವ ಅಭಿಯಾನದಲ್ಲಿ ಗುಜರಾತ್ ಸ್ಟೇಟ್ ಪ್ರಾರಂಭಿಸಿದೆ. ಇನ್ನು ಇದ್ರ ಬಗ್ಗೆ ಮುಖ್ಯ ಅಂಶಗಳು ನೋಡೋದಾದ್ರೆ, ಗುಜರಾತ್ ಪೊಲೀಸ್ ರಾಜ್ಯ ಇಲಾಖೆಯಲ್ಲಿ ಇದ್ರ ಉದ್ದೇಶ ಕಾಣೆಯಾದ ವ್ಯಕ್ತಿಗಳನ್ನು ಪತ್ತೆ ಹಚ್ಚುವ ಕುಟುಂಬದೊಂದಿಗೆ ಪುನಃ ಸೇರಿಸುವುದು. ಪ್ರಾರಂಭ ಯಾವಾಗ ಅಂದ್ರೆ 7ನೇ ತಾರೀಕು ಮೇ 2026ರಂದು ರಾಜ್ಯಾದ್ಯಂತ ವಿಶೇಷ ಅಭಿಯಾನವಾಗಿ ಆರಂಭವಾಗಿದೆ. ಇನ್ನು ಸಾಧನೆ, ಮೊದಲ 2 ವಾರಗಳಲ್ಲಿ 701 ಜನರನ್ನು ಪತ್ತೆ ಹಚ್ಚಲಾಯಿತು. ಒಂದು ತಿಂಗಳಲ್ಲಿ 1470 ಜನರನ್ನು ಕಾಣೆಯಾದವರನ್ನು ಪತ್ತೆ ಹಚ್ಚಲಾಯಿತು. ಹಿನ್ನೆಲೆ ಗುಜರಾತ್ನಲ್ಲಿ 2007ರಿಂದ 24,767 ಜನರನ್ನು ಕಾಣೆಯಾಗಿದ್ದಾರೆ ಎಂದು ದಾಖಲಾಗಿದೆ. ನೇತೃತ್ವ ಉಪಮುಖ್ಯಮಂತ್ರಿ ಹರ್ಷನ್ ಸಂಘವಿ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮಾರ್ಗದರ್ಶನದಲ್ಲಿದೆ. ಇನ್ನು ಕಾರ್ಯವಿಧಾನ, ತಾಂತ್ರಿಕ ಮತ್ತು ಮಾನವ ಗುಪ್ತಚರ ಮಾಹಿತಿ, ಹಳೆಯ ಕೇಸ್ ಫೈಲ್ ಪರಿಶೀಲನೆ, ಡಿಜಿಟಲ್ ದಾಖಲೆ, ಸಾಮಾಜಿಕ ಮಾಧ್ಯಮ, ಬಸ್, ರೈಲು ನಿಲ್ದಾಣ, ಆಶ್ರಯ ಗೃಹಗಳ ತಪಾಸಣೆ ಕೂಡ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ನವದೆಹಲಿಯಲ್ಲಿ ನಡೆದ 13ನೇ ಬ್ರಿಕ್ಸ್ ನಾಗರೀಕರಣ ವೇದಿಕೆಯಲ್ಲಿ ಅಂಗೀಕರಿಸಲಾದ ಘೋಷಣೆಯ ಹೆಸರೇನು? ಆಪ್ಷನ್ ಎ ದೆಹಲಿ ನಗರ ಘೋಷಣೆ, ಆಪ್ಷನ್ ಬಿ ನಗರ ಸಚಿವ ಘೋಷಣೆ, ಆಪ್ಷನ್ ಸಿ ಬ್ರಿಕ್ಸ್ ಸ್ಮಾರ್ಟ್ ಸಿಟಿ ಘೋಷಣೆ, ಆಪ್ಷನ್ ಡಿ ಜನಕೇಂದ್ರಿತ ನಗರ ಅಭಿವೃದ್ಧಿ ಘೋಷಣೆ. ಸರಿಯಾದ ಉತ್ತರ ನಗರ ಸಚಿವ ಘೋಷಣೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದು 13ನೇ ಬ್ರಿಕ್ಸ್ ನಾಗರಿಕರಣ ವೇದಿಕೆಯಲ್ಲಿ ಅಂಗೀಕರಿಸಿದ ಘೋಷಣೆಯಾದ ನಗರ ಸಚಿವ ಘೋಷಣೆ, ಅರ್ಬನ್ ಮಿನಿಸ್ಟ್ರಿಯಲ್ ಡಿಕ್ಲರೇಷನ್ ನವದೆಹಲಿಯಲ್ಲಿ ನಡೆದಿರೋದು. ಇನ್ನು ಕಾರ್ಯಕ್ರಮ ಇನ್ನೊಂದ್ಸತಿ ಹೇಳ್ತೀನಿ. 13ನೇ ಬ್ರಿಕ್ಸ್ ನಾಗರೀಕರಣ ವೇದಿಕೆ ಯಾವ ದಿನಾಂಕ ಮತ್ತೆ ಸ್ಥಳ ಅಂತ ನೋಡೋದಾದ್ರೆ 11 ಮತ್ತು 12 ಜೂನ್ 2026 ಸುಷ್ಮಾ ಸ್ವರಾಜ್ ಭವನ ನವದೆಹಲಿಯಲ್ಲಿ ನಡೆದಿತ್ತು. ಆತಿಥ್ಯ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಆಯೋಜಿಸಿತ್ತು. ಮುಖ್ಯ ಫಲಿತಾಂಶ ನಗರ ಸಚಿವಾಲಯ ಘೋಷಣೆ ಅಂಗೀಕಾರವಾಗಿದೆ. ಇನ್ನು ಥೀಮ್ ಇದ್ರದ್ದು ಸಿಟೀಸ್ ಫಾರ್ ಪೀಪಲ್, ಬ್ರಿಕ್ಸ್ ಕೋಆಪರೇಷನ್ ಫಾರ್ ಇನ್ಕ್ಲೂಸಿವ್ ಅಂಡ್ ರಿಸೈಲೆಂಟ್ ಅರ್ಬನ್ ಫ್ಯೂಚರ್ಸ್. ಭಾಗವಹಿಸಿದ ದೇಶಗಳು ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷಿಯಾ, ಇರಾನ್, UAE. ಇನ್ನು ಭಾರತದ ಪ್ರಸ್ತಾವ ಬ್ರಿಕ್ಸ್ ಅರ್ಬನ್ ರಿಸರ್ಚ್ ಅಂಡ್ ನಾಲೆಡ್ಜ್ ನೆಟ್ವರ್ಕ್ ಸ್ಥಾಪನೆಗೆ ಎಲ್ಲ ಸದಸ್ಯ ರಾಷ್ಟ್ರಗಳ ಸ್ವಾಗತ. ಇದು ಅನ್ವಯಿಕ ನಗರ ಸಂಶೋಧನೆ, ಜ್ಞಾನ ಹಂಚಿಕೆ,
ಫಿರ್ ಟು ಫಿರ್ ಕಲಿಕೆಯ ವೇದಿಕೆಯಾಗಿದೆ. ಇನ್ನು ಉದ್ಘಾಟನೆ ಅಂತ ನೋಡೋದಾದ್ರೆ ಕೇಂದ್ರ ಸಚಿವ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಇಂಡಿಯಾ ಎಐ ಮಿಷನ್ ಬೆಂಬಲದೊಂದಿಗೆ ಬಿಡುಗಡೆಯಾದ ಭಾರತದ ಮೊದಲ ಸ್ಥಳೀಯ ಎಐ ವಿಡಿಯೋ ಮಾದರಿಯ ಹೆಸರೇನು? ಆಪ್ಷನ್ ಎ ಸೋರಾ, ಆಪ್ಷನ್ ಬಿ ವಿಯೋ, ಆಪ್ಷನ್ ಸಿ ವಾರಿಯಾ, ಆಪ್ಷನ್ ಡಿ ಕ್ಲಿಂಕ್. ಸರಿಯಾದ ಉತ್ತರ ವಾರಿಯಾ. ವಾರಿಯಾ ಎಐ ಮಿಷನ್ ಬೆಂಬಲದೊಂದಿಗೆ ಬಿಡುಗಡೆಯಾದ ಭಾರತದ ಮೊದಲ ಸ್ಥಳೀಯ ಎಐ ವಿಡಿಯೋ ಮಾದರಿಯ ಹೆಸರು ವಾರಿಯಾ ಆಗಿದೆ. ಇನ್ನು ಇದು ಪ್ರಮುಖ ಅಂಶಗಳು ಅಂತ ನೋಡೋದಾದ್ರೆ ಈ ಮಾದರಿ ಹೆಸರು ವಾರಿಯಾ ಭಾರತದ ಮೊದಲ ಸ್ಥಳೀಯ ಎಐ ವಿಡಿಯೋ ಜನರೇಷನ್ ಮಾದರಿಯಾಗಿರುತ್ತೆ. ಇದು ಅಭಿವೃದ್ಧಿ Avatar.ai ಕಂಪನಿ ಇಂಡಿಯಾ ಎಐ ಮಿಷನ್ ಬೆಂಬಲದೊಂದಿಗೆ ಇದು ಬಿಡುಗಡೆ 12 ಜೂನ್ 2026 ನವದೆಹಲಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಮೀ-ಟು-ವೈ ಕಾರ್ಯದರ್ಶಿ ಎಸ್ ಕೃಷ್ಣನ್ ಉಪಸ್ಥಿತಿಯಲ್ಲಿ ಬಿಡುಗಡೆ ಮಾಡಿರೋದು. ಇನ್ನು ವಿಶೇಷತೆ, ಡಿಜಿಟಲ್ ವಿಡಿಯೋ ಮಾದರಿ ವಿಡಿಯೋ ತಯಾರಿಕೆಯನ್ನು 50 ಹಂತಗಳಿಂದ 4 ಹಂತಕ್ಕೆ ಇಳಿಸಿದೆ. 10 ಪಟ್ಟು ವೇಗವಾಗಿ ಕೂಡ ಇದು ವರ್ಕ್ ಆಗುತ್ತೆ. ಇನ್ನು ಸಾಂಸ್ಕೃತಿಕ ಪ್ರಸ್ತುತಿ ಅಂತ ನೋಡಿದ್ರೆ ಭಾರತದ ಪ್ರದೇಶಗಳು, ಹಬ್ಬಗಳು, ಉಡುಗೆ ತೊಡುಗೆ, ಆಹಾರ, ಬೀದಿಗಳು, ಸಮುದಾಯಗಳನ್ನು ಅರ್ಥ ಮಾಡಿಕೊಳ್ಳಲು ತರಬೇತಿ ಇದೆ. ಇನ್ನು ಬಳಕೆ, ಶಿಕ್ಷಣ, ವಾಣಿಜ್ಯ, ಆಡಳಿತ, ನಾಗರಿಕ ಸೇವೆ, ಎಂಎಸ್ಎಂಇಗಳಿಗೆ ಡಿಜಿಟಲ್ ಕಥೆ ಹೇಳುವಿಕೆ ಇದಾಗಿದೆ. ತಂತ್ರಜ್ಞಾನ, ಅಲಿಬಾಬಾಯ ವಾನ್ 2.2 ಮಾದರಿಯನ್ನು ಡಿಸ್ಟಿಲೇಷನ್ ತಂತ್ರದಿಂದ ಸಣ್ಣ ವೇಗದ ಮಾದರಿಯಾಗಿ ಪರಿವರ್ತಿಸಲಾಗಿದೆ. ಸರ್ಕಾರದ ನಿಲುವು, ಇದರ ಜೊತೆ ಭಾರತದ ಫೌಂಡೇಶನಲ್ ಎಐ ಮಾದರಿ ಅಭಿವೃದ್ಧಿಯಲ್ಲಿ ಯಾರಿಗೂ ಎರಡನೆಯದಲ್ಲ, ಎಸ್ ಕೃಷ್ಣನ್ ಅವರು ಹೇಳಿದ್ದಾರೆ. ಇನ್ನು ಇಂಡಿಯಾ ಎಐ ಮಿಷನ್ ಅಂತ ನೋಡೋದಾದ್ರೆ 12 ಸ್ಟಾರ್ಟ್ಅಪ್ಗಳನ್ನು ಆಯ್ಕೆ ಮಾಡಿ ಸಬ್ಸಿಡಿ, ಜಿಪಿಯು ಕಂಪ್ಯೂಟರ್ ಒದಗಿಸಿ ಸ್ಥಳೀಯ ಫೌಂಡೇಶನ್ ಮಾದರಿಗಳನ್ನು ನಿರ್ಮಿಸಲು ಪ್ರೋತ್ಸಾಹ ಕೂಡ ನೀಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಜೂನ್ 2026ರಲ್ಲಿ ಇಂಡಿಯಾ ಪೋಸ್ಟ್ ಯಾವ ರಾಜ್ಯದಲ್ಲಿ ಮೊದಲ ಡ್ರೋನ್ ಆಧಾರಿತ ಅಂಚೆ ಸೇವೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಅರುಣಾಚಲ ಪ್ರದೇಶ, ಆಪ್ಷನ್ ಸಿ ಹಿಮಾಚಲ ಪ್ರದೇಶ, ಆಪ್ಷನ್ ಡಿ ಉತ್ತರಾಖಂಡ. ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಿಮಾಚಲ ಪ್ರದೇಶ ಮೊದಲ ಡ್ರೋನ್ ಆಧಾರಿತ ಅಂಚೆ ಸೇವೆ ಪ್ರಾರಂಭಿಸಿದೆ 2026ನೇ ಇಸ್ವಿಯಲ್ಲಿ. ಇಂಡಿಯಾ ಪೋಸ್ಟ್ನ ಪ್ರಮುಖ ಅಂಶಗಳು ನೋಡೋದಾದ್ರೆ ಪ್ರಾರಂಭದ ದಿನಾಂಕ 12 ಜೂನ್ 2026ರಂದು ಡ್ರೋನ್ ಆಧಾರಿತ ಅಂಚೆ ಸೇವೆ ಅಧಿಕೃತವಾಗಿ ಆರಂಭವಾಗಿದೆ. ಮೊದಲ ಮಾರ್ಗ ಮಂಡಿ HPO ಹಿಮಾಚಲ ಪ್ರದೇಶ ಹೆಡ್ ಆಫೀಸು, ರೆಹರ್ದಾರ BPO ಹಿಮಾಚಲ ಪ್ರದೇಶ 12 ಕಿಲೋಮೀಟರ್ ದೂರ ಹೋಗಿದೆ. ಇನ್ನು ಸಮಯ ಉಳಿತಾಯ, ಸಾಂಪ್ರದಾಯಿಕವಾಗಿ 2 ಗಂಟೆಗೂ ಅಧಿಕ ಗಂಟೆ ತೆಗೆದುಕೊಳ್ಳುತ್ತಿದ್ದ ಪ್ರಯಾಣ ಡ್ರೋನ್ ಮೂಲಕ ಕೇವಲ 7 ನಿಮಿಷ ತಗೊಂಡಿದೆ. ಇನ್ನು ಪಾಲುದಾರರು ಯಾರು? ಸ್ಕೈ ಏರ್ ಮೊಬಿಲಿಟಿ ಕಂಪನಿಯೊಂದಿಗೆ ಅಂಚೆ ಇಲಾಖೆ ಒಪ್ಪಂದ ಮಾಡಿಕೊಂಡಿದೆ. ಇನ್ನು ಜಾಲದ ವಿಸ್ತಾರ ಅಂತ ನೋಡಿದ್ರೆ ಭಾರತದ ಅತಿ ದೊಡ್ಡ ಅಂಚೆ ಡ್ರೋನ್ ಜಾಲ 150 ಮಾರ್ಗಗಳನ್ನು ಹಿಮಾಚಲದಲ್ಲಿ 110 ಸ್ಥಳ, ಅಸ್ಸಾಂನಲ್ಲಿ 40 ಸ್ಥಳ ಇದಾಗಿದೆ. ಇನ್ನು ಡ್ರೋನ್ ಸಾಮರ್ಥ್ಯ 10 kg ತೂಕ ಹೊರುವ ಸಾಮರ್ಥ್ಯ ಇದೆ. 5 ಕಿಲೋಮೀಟರ್ನಿಂದ 80 ಕಿಲೋಮೀಟರ್ಗೂ ಅಧಿಕ ವ್ಯಾಪ್ತಿ ದೂರ ಟ್ರಾವೆಲ್ ಮಾಡೋ ಶಕ್ತಿ ಇದೆ. ಎಐ ಆಧಾರಿತ ತ್ವರಿತ ನ್ಯಾವಿಗೇಷನ್ ಇದೆ. ಉದ್ದೇಶ ದುರ್ಗಮ ಪರ್ವತ ಪ್ರದೇಶ, ಹಿಮಪಾತ, ಪ್ರವಾಸದಿಂದ ರಸ್ತೆ ಸಂಪರ್ಕ ಕಡಿತಗೊಳ್ಳುವಾಗ ಅಂಚೆ ಪಿಂಚಣಿ ದಾಖಲೆ, ಸರ್ಕಾರಿ ಸೂಚನೆ, ಔಷಧ ತಲುಪುವುದು ಇದಕ್ಕೆ ಹೆಲ್ಪ್ ಆಗುತ್ತೆ. ಅಲ್ಲೆಲ್ಲ ಜಾಸ್ತಿ ಇರುತ್ತಲ್ಲ ಹಿಮಪಾತ ಎಲ್ಲ ಬೀಳೋದು, ಬ್ಲಾಕೇಜ್ ರಸ್ತೆ ಎಲ್ಲ, ಆಮೇಲೆ ಏನಾದರೂ ಫ್ಲಡ್ ಇದೆ ಎಲ್ಲ, ಅಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ, ನಿಮ್ಗೆ ಗೊತ್ತೇ ಇದೆ. ಸೊ ಅಲ್ಲಿ ಇದು ಹೆಲ್ಪ್ ಆಗುತ್ತೆ. ಇನ್ನು ಚಾಲನೆ ಬಂದು ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ನೇತೃತ್ವದಲ್ಲಿ ಗ್ರಾಮೀಣ ಡಾಕ್ ಸೇವಕರ ಫೀಡ್ಬ್ಯಾಕ್ ಆಧಾರದ ಮೇಲೆ ಇದು ಯೋಜನೆ ಚಾಲನೆಯಾಗಿರೋದು. ವಿಶೇಷತೆ, ರಿಯಲ್ ಟೈಮ್ ಟ್ರ್ಯಾಕಿಂಗ್, ಪರಿಸರ ಸ್ನೇಹಿ, ಕಠಿಣ ಭೂಪ್ರದೇಶದಲ್ಲೂ ಕಾರ್ಯನಿರ್ವಹಿಸುತ್ತೆ. ಇನ್ನು ಈ ಯೋಜನೆ ಮುಂದಿನ 2-3 ತಿಂಗಳಲ್ಲಿ 150 ಮಾರ್ಗಗಳಲ್ಲಿ ಸೇವೆಯ ವಿಸ್ತರಣೆ ಕೂಡ ಇದೆ.
ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಅಲ್ಲಿವರೆಗೂ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಕೊಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಅಂತ ಹೇಳ್ತೀನಿ ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.